ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 27/6/2024 ಗುರುವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಷಷ್ಠಿ ತಿಥಿ ಇರ್ತಕ್ಕಂಥದ್ದು ಗುರುವಾರ. ಶತಭಿಷ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ 11:38 ನಂತರ ಪೂರ್ವಾಭಾದ್ರಪದ ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ರಾಹುಕಾಲವನ್ನು ನೋಡಿದಾಗ 2:02 3:38 ಗುಳಿಕ ಕಾಲ ನೋಡಿದಾಗ 9:14 10:50 ಯಮಗಂಡ ಕಾಲ ನೋಡಿದಾಗ 6:01 7:38 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ 2 ನಕ್ಷತ್ರದ ಒಂದು ಭಾವದಲ್ಲಿ ಚಂದ್ರನ ಸಂಚಾರ. ರಾಹು ಪ್ರಭಾವ, ಗುರುವಿನ ಪ್ರಭಾವ ಹೆಚ್ಚಾಗಿರ್ತಕ್ಕಂಥದ್ದು. ವಾರಾಧಿಪತಿ ಮತ್ತು ನಕ್ಷತ್ರಾಧಿಪತಿ ಅವನೇ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಇವತ್ತಿನ ದಿವಸ ವಿಶೇಷವಾದಂಥ ಒಂದು ಫಲವನ್ನು ಎಲ್ಲರೂ ಕೂಡ ನೋಡೋದಕ್ಕೆ ದಾರಿಯಾಗ್ತದೆ. ಏನೆಲ್ಲ ಆ ಫಲಾಫಲ ನೋಡ್ತಕ್ಕಂಥದ್ದು. ಮೇಷರಾಶಿನವ್ರಿಗೆ ಸಂಬಂಧಪಟ್ಟಂತೆ ನೋಡಿದಾಗ ದಿನದ ಆರಂಭ ಅಂತಕ್ಕಂಥದ್ದು ಸ್ವಲ್ಪ ಕಷ್ಟ, ನೋವು, ಅವಮಾನ, ಅಪವಾದ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದ್ದರೂ ಕೂಡ ದಿನದ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಆರ್ಥಿಕವಾದಂಥ ಚೇತರಿಕೆ, ಕೌಟುಂಬಿಕವಾದಂಥ ಸಹಕಾರ, ತಂದೆಯಿಂದ ಸಹಕಾರ ಬರ್ತಕ್ಕಂಥದ್ದು, ಸ್ಥಿರಾಸ್ತಿ, ವಾಹನ, ಪಿತ್ರಾರ್ಜಿತ ಸ್ವತ್ತಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳು ಆಗುವುದಕ್ಕೆ ದಾರಿಯಾಗ್ತಕ್ಕಂಥದ್ದು, ತಾಯಿಯಿಂದ ಸಹಕಾರ ಅರಿದು ಬರ್ತಕ್ಕಂಥ ಸನ್ನಿವೇಶ, ಇರುವಂಥ ಕಷ್ಟ, ಕಾರ್ಪಣ್ಯ, ನೋವು, ನಿರಾಸೆಗಳಿಗೆ ಒಂದು ಮದ್ದು, ಒಂದು ದಾರಿ ಅಂತಕ್ಕಂಥದ್ದು ಸಿಗೋದಕ್ಕೆ ದಾರಿಯಾಗ್ತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥ ಸನ್ನಿವೇಶ, ಕಟ್ಟಡ ನಿರ್ಮಾಣ ಕ್ಷೇತ್ರದವರಿಗೆ ಅನುಕೂಲವಾಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳುಂಟು. ಒಪ್ಪಂದ, ಕರಾರು, ಅಗ್ರಿಮೆಂಟು ಸ್ವಲ್ಪ ಅನುಕೂಲ ಅಂತಕ್ಕಂಥ ಸಂದರ್ಭ. ಬಂಧು ಬಾಂಧವರಿಂದ, ನೆರೆಹೊರೆಯವರಿಂದ ಸ್ವಲ್ಪ ಸಹಕಾರ ಸಿಗುವುದಿಲ್ಲ ಅಂತಕ್ಕಂಥ ಸ್ಥಿತಿಗತಿಗಳೆಲ್ಲವೂ ಕೂಡ ಉಂಟು. ಒಟ್ಟಿನಲ್ಲಿ ಮಧ್ಯಭಾಗದವರೆಗೆ, ದಿನದ ಮಧ್ಯಭಾಗದವರೆಗೆ ಸ್ವಲ್ಪ ಅವ್ಯವಸ್ಥೆಗಳಿಂದ ಇದ್ದಂಥದ್ದು ದಿನದ ಮಧ್ಯಭಾಗದಿಂದ ಆಚೆಗೆ 11 ಗಂಟೆ ನಂತರವಾಗಿ ಸ್ವಲ್ಪ ಎಲ್ಲವೂ ಕೂಡ ಅನುಕೂಲವಾಗುವಂಥ ಸನ್ನಿವೇಶವನ್ನು ಮೇಷರಾಶಿಯನ್ನು ನೋಡುವಂಥದ್ದು. ಓಂ ಶೂಲಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಷಭ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ದಿನದ ಆರಂಭ ಅಂತಕ್ಕಂಥದ್ದು ಸ್ವಲ್ಪ ಅನುಕೂಲಕರ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಲಾಭ, ಯಶಸ್ಸು, ಗೌರವ, ಕೀರ್ತಿ, ಪ್ರಶಂಸೆ, ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥ ಸಂಲಕ್ಷಣಗಳು ಇಂಥವೆಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳು. ಅದೇ ರೀತಿಯಲ್ಲಿ ಸ್ವಲ್ಪ ಕೆಟ್ಟ ಆಲೋಚನೆಗಳು, ಸ್ವಲ್ಪ ದುರಾಸೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಈ ಪ್ರಭಾವವೂ ಕೂಡ ಹೆಚ್ಚಾಗ್ತಕ್ಕಂಥದ್ದು. ದಿನದ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು, ಸ್ವಲ್ಪ ಹೊಂಬತನ ಜಾಸ್ತಿ ಆಗ್ತಕ್ಕಂಥದ್ದು, ಮಾನಸಿಕವಾದಂಥ ಅತಂತ್ರದ ಒಂದು ಭಾವ ಅಂತಕ್ಕಂಥ ಪರಿಸ್ಥಿತಿಗಳು, ಉದ್ಯೋಗ ಬದಲಾವಣೆ ಮತ್ತು ಸ್ಥಳ ಬದಲಾವಣೆಯಿಂದ ಸ್ವಲ್ಪ ಸಮಸ್ಯೆಗೆ ಸಿಲುಕಾಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು, ಸ್ವಲ್ಪ ಕಷ್ಟ, ಅವಮಾನ, ನಿಂದನೆ, ಆಯುಷ್ಯದ ಭೀತಿ, ಒಂಥರ ಅತಂತ್ರದ ಒಂದು ಭಾವ, ಭವಿಷ್ಯವೇ ಇಲ್ವೇನೋ ಅನ್ನೋ ರೀತಿಯಾದಂಥ ಆತಂಕ ಸೃಷ್ಟಿಯಾಗುವಂಥದ್ದು, ಸ್ವಲ್ಪ ನೋವು, ನಿರಾಸೆಗಳನ್ನು ಅನುಭವಿಸುವಂಥ ಒಂದು ಪ್ರಭಾವ ಹೆಚ್ಚಾಗ್ತಕ್ಕಂಥದ್ದು, ಮಂದತ್ವ, ಯಾವುದರಲ್ಲೂ ಕೂಡ ಆಸಕ್ತಿಗಳನ್ನು ತೋರಿಸಲಿರ್ತಕ್ಕಂಥ ರೀತಿಯಲ್ಲಿ ಮಂದತ್ವ ಜಾಸ್ತಿ ಆಗುವಂಥ ಸನ್ನಿವೇಶ, ಗೊಂದಲಗಳು, ನಿಮ್ಮ ಬಗ್ಗೆ ನೀವೇ ಪ್ರಶಂಸೆಯನ್ನು ಪಡ್ಕೊಳ್ಬೇಕು ಬಿಟ್ಟರೆ ಸುತ್ತಲ ವಾತಾವರಣವು ಅಷ್ಟೊಂದು ಶುದ್ಧಕರವಾಗಿ ಇಲ್ಲದೇ ಇರತಕ್ಕಂಥ ಸ್ಥಿತಿ, ಉನ್ನತ ವಿದ್ಯಾಭ್ಯಾಸದಲ್ಲಿ ತೊಡಕುಗಳು ಎದುರಾಗುವಂಥ ಸಾಧ್ಯತೆಗಳು ನಿರ್ಮಾಣವಾಗ್ತಕ್ಕಂಥದ್ದು, ಪತ್ರ ವ್ಯವಹಾರ, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ, ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲಕರ ವಾತಾವರಣ ನಿರ್ಮಾಣವಾಗುವಂಥ ಸಾಧ್ಯತೆಗಳು, ಸ್ಥಿರಾಸ್ತಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅನಾನುಕೂಲ, ಮಾರಾಟ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲ, ಅಂದರೆ ಆಸ್ತಿ, ಸೈಟು, ಒಂದು ಅಸ್ಥಿರಾಸ್ತಿ ವಿಚಾರ ಸಂಬಂಧಪಟ್ಟಂತೆ, ವಾಹನ ಸಂಬಂಧಪಟ್ಟಂತೆ ಮಾರಾಟಗಾರರಿಗೆ ಅನುಕೂಲ, ಖರೀದಿದಾರರಿಗೆ ಅಂಥ ಅನುಕೂಲಕರ ವಾತಾವರಣ ನಿರ್ಮಾಣವಾಗುವಂಥ ಸಾಧ್ಯತೆಗಳಿಂದ ಗುಪ್ತ ಪ್ರಯತ್ನದಿಂದ ಸ್ವಲ್ಪ ನಿಮ್ಮ ಗೌರವಕ್ಕೆ ಕಳಂಕವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ.
ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಂದತ್ವ, ಮರವಿ ಇರತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾಕೋ ಭವಿಷ್ಯದ ಬಗ್ಗೆ ಭಾಳ ಗಾಢವಾದಂಥ ಚಿಂತನೆಯನ್ನು ಹಚ್ಚಿಕೊಳ್ತಕ್ಕಂಥದ್ದನ್ನು ವೃಷಭ ರಾಶಿಯನ್ನು ನೋಡ್ತಕ್ಕಂಥದ್ದು. ದುರ್ಗಾದೇವಿಗೆ ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಿಥುನ ರಾಶಿನೋಗಿ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಹಠದ ಪ್ರಭಾವ ಜಾಸ್ತಿ ಆಗುವಂಥ ಸನ್ನಿವೇಶ, ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಅಂಥ ಚೇತರಿಕೆ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ ಸಾಮಾನ್ಯವಾಗಿ ಇವತ್ತಿನ ದಿವಸ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆರ್ಥಿಕವಾದಂಥ ಕೊರತೆಯನ್ನು ಎದುರಿಸ್ತಕ್ಕಂಥದ್ದು, ಕೌಟುಂಬಿಕವಾದಂಥ ಸಹಕಾರವೂ ಸಿಗುವುದಿಲ್ಲ. ಯಾವುದಾರ ಖರೀದಿ ಮತ್ತೊಂದು ಮಗದೊಂದು ರೀತಿಯಲ್ಲಿ ಒಡವೆ ವಸ್ತ್ರಾಭರಣ ಖರೀದಿ, ಯಾವುದೋ ಮುಖ್ಯವಾದಂಥ ವಸ್ತುನ ಖರೀದಿ ಮಾಡಬೇಕು, ಅಲ್ಲೂ ಕೂಡ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು ಅಥವಾ ಖರೀದಿ ಮಾಡಿದಂಥ ವಸ್ತುವೇ ಸಮಸ್ಯೆಗೆ ಸಿಲುಕಾಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳುಂಟು. ವಿದ್ಯಾಭ್ಯಾಸ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಉದ್ಯೋಗ ನಷ್ಟಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಖರ್ಚುಗಳು ಜಾಸ್ತಿ ಬರ್ತಕ್ಕಂಥದ್ದು, ಸ್ವಲ್ಪ ಕುಟುಂಬದಲ್ಲಾಗ್ತಕ್ಕಂಥ ಕೆಲವೊಂದು ಅವ್ಯವಸ್ಥೆಗಳು ಅಂತಕ್ಕಂಥದ್ದು ಸ್ವಲ್ಪ ನೋವನ್ನು ಕೊಟ್ಟು ನಿದ್ರೆ ಭಂಗವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಪ್ರಯತ್ನ, ಹೋರಾಟ, ಯಾವುದೋ ಕೆಲಸ ಕಾರ್ಯಗಳು ಅಂತಕ್ಕಂಥ ರೀತಿಯಲ್ಲಿ ಅಷ್ಟೊಂದು ಸುಸೂತ್ರವಾಗಿ ಆಗೋದಿಲ್ಲ. ಖರ್ಚು ಜಾಸ್ತಿ ಆಗುತ್ತೆ ಹೊರತು ಕೆಲಸ ಸುಸೂತ್ರವಾಗಿ ಆಗೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು. ಈ ಶುಭ ಕಾರ್ಯ ಪ್ರಯತ್ನದ ವಿಚಾರಗಳಿಗೆ ಸಂಬಂಧಪಟ್ಟಂಥ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟಗಳು ಮತ್ತು ಅವಕಾಶ ವಂಚಿತರಾಗುವಂಥ ಸಾಧ್ಯತೆಗಳು. ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳು ಆಗುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಎಲ್ಲಿ ಗೌರವಕ್ಕೆ ಧಕ್ಕೆ ಆಗುತ್ತೋ ಅನ್ನೋ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದು. ಎಲ್ಲೋ ಮಾಟ ಮಂತ್ರ ದೈವಶಾಪ ಅನ್ನೋ ರೀತಿಯಾದಂಥ ಒಂದು ಭ್ರಮೆಯೂ ಕೂಡ ಸಿಕ್ಕಾಕೊಳ್ತಕ್ಕಂಥದ್ದನ್ನು ಮಿಥುನ ರಾಶಿನವರು ನೋಡ್ತಕ್ಕಂಥದ್ದು. ಮೃತ್ತಿಕಾ ಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಮಧ್ಯಾಹ್ನದವರೆಗೆ ಸ್ವಲ್ಪ ಎಳೆದಾಟವನ್ನು ಇರ್ತದೆ. ಮಧ್ಯಾಹ್ನ ನಂತರವಾಗಿ ಸ್ವಲ್ಪ ಚೇತರಿಕೆ, 12 ಗಂಟೆ ಮೇಲೆ ಸ್ವಲ್ಪ ಚೇತರಿಕೆ, ಅನುಕೂಲ, ಲಾಭ, ಯೋಗ ಫಲ, ಅದೃಷ್ಟ, ಕೆಲಸ ಕಾರ್ಯಗಳಲ್ಲಿ ಯತ್ನ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶ, ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆಗಳು ಸಿಗುವಂಥದ್ದು. ಮಧ್ಯಾಹ್ನದವರೆಗೆ ಮಾತ್ರ ತುಂಬ ಆತಂಕ, ದುಗುಡ, ವಿಪರೀತ ಖರ್ಚುಗಳು ಬರತಕ್ಕಂಥದ್ದು. ಈಗಾಗಲೇ ಹಿಂದಿನ ದಿವಸ ನಿದ್ರೆಗೆಟ್ಟಿರ್ತೀರಿ, ಅದರದ್ದು ಸ್ವಲ್ಪ ಅನಾಯಾಸವನ್ನು ಕೊಡ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುವಂಥದ್ದು. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಕ್ಕಂಥ ಸಾಧ್ಯತೆಗಳು. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ ಅಂತಕ್ಕಂಥದ್ದು ಸ್ವಲ್ಪ ಎಲ್ಲೋ ಹಿನ್ನಡೆಗಳಾಗುವಂಥ ಸಾಧ್ಯತೆಗಳು ಬರಬಹುದು. ಆದರೆ ವಿದೇಶಯಾನ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಅಂತಂದರೆ ಅನುಕೂಲವಾಗುವಂಥ ಸಾಧ್ಯತೆಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಮೊದಲು ನೋವು, ಆಮೇಲೆ ಖುಷಿ, ಈ ಸ್ಥಿತಿನಲ್ಲಿದೆ ಇವತ್ತಿನ ದಿವಸ ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಬೂದು ಬಣ್ಣದ ವಸ್ತ್ರವನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಸ್ವಲ್ಪ ಅವಮಾನ, ನೋವು, ನಿರಾಸೆಗಳು, ಕಲಹಗಳು, ಕಿರಿಕಿರಿಗಳಾಗ್ತಕ್ಕಂಥದ್ದು, ನಷ್ಟ ಕಷ್ಟಗಳು ನೆನಪಿಗೆ ಬರುವಂಥ ಸಾಧ್ಯತೆಗಳು, ಪ್ರಯಾಣ ವಿಘ್ನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ, ಉದ್ಯೋಗ ಸ್ಥಿತಿನಲ್ಲಿ ಸ್ವಲ್ಪ ವಿಪರೀತವಾದಂಥ ಒತ್ತಡಗಳು ಬರುವಂಥದ್ದು, ಯಾರನ್ನು ನಂಬಿರ್ತಾರೋ ಅವರಿಂದಲೇ ಸ್ವಲ್ಪ ನೋವು ನಿರಾಸೆಗಳನ್ನು ಅನುಭವಿಸ್ತಕ್ಕಂಥದ್ದು, ಪ್ರೀತಿ ವಿಶ್ವಾಸದಲ್ಲಿ ಅಥವಾ ನಂಬಿಕೆಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಗುಪ್ತವ್ಯಾಧಿಗಳು, ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗ್ತಕ್ಕಂಥದ್ದು, ಸುಸ್ತು ಜಾಸ್ತಿ ಆಗುವಂಥ ಸನ್ನಿವೇಶಗಳೆಲ್ಲವೂ ಕೂಡ ಬರುವಂಥದ್ದು. ಆದರೂ ಕೂಡ ವಿಪರೀತವಾದಂಥ ಒತ್ತಡಗಳಿರ್ತದೆ, ಸಮಸ್ಯೆಗಳಿರ್ತದೆ. ವಿಪರೀತ ವಿಕೋಪಕ್ಕೂ ಹೋಗದೇ ಇರ್ತಕ್ಕಂಥ ರೀತಿಯಲ್ಲಿ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಉದ್ಯೋಗ ಅವಕಾಶಗಳು ಬರ್ತದೆ. ಕೂಲಿ ಕೆಲಸ, ಗುತ್ತಿಗೆ ಕೆಲಸ, ತಿಂಗಳ ಸಂಬಳಕ್ಕೆ ಕಂಪನಿಗಳಲ್ಲಿ ಕೆಲಸ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಉದ್ಯೋಗ ಅವಕಾಶಗಳು ಬರ್ತದೆ. ಸಿಗುವಂಥ ಉದ್ಯೋಗ ಅಂತಕ್ಕಂಥದ್ದು ಸ್ವಲ್ಪ ಒತ್ತಡದಿಂದ ಕೂಡಿರ್ತದೆ, ಜವಾಬ್ದಾರಿ ಜಾಸ್ತಿ ಇರ್ತಕ್ಕಂಥದ್ರಿಂದ ಕೂಡಿರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಸಿಂಹರಾಶಿನವ್ರಿಗೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಬ್ಯಾಲೆನ್ಸ್ ಮಾಡ್ತೀರಿ. 40 ಪ್ಲಸ್ಸು 60 ಮೈನಸ್ ಅನ್ನೋ ರೀತಿಯಲ್ಲಿದೆ ಅಷ್ಟೇ. ಬ್ಯಾಲೆನ್ಸ್ ಮಾಡ್ತೀರಿ, ಚಿಂತೆ ಮಾಡುವಂಥದ್ದು ಬೇಡ. 10 ರೂಪಾಯಿ ಕೊರತೆ ಅನ್ನೋ ರೀತಿಯಲ್ಲಿ ಇರುತ್ತೆ ಅಷ್ಟೇ. ಇನ್ನು ಹನುಮಂತನ ದೇವಾಲಯದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಕನ್ಯಾ ರಾಶಿನವ್ರಿಗೆ ಸ್ವಲ್ಪ ಉತ್ತಮವಾದಂಥ ಸ್ಥಿತಿಯೇ ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ, ಹೆಸರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಕೀರ್ತಿ ವಿಚಾರ ಸಂಬಂಧಪಟ್ಟಂತೆ ಯಾವುದಾದ್ರೂ ಮುಖ್ಯವಾದಂಥ ಕೆಲಸ ಆಗಬೇಕು,
ಪ್ರಯತ್ನ ಮಾಡೋದ್ರಿಂದ ಸ್ವಲ್ಪ ಪೂರಕವಾದಂಥ ವಾತಾವರಣ ನಿರ್ಮಾಣವಾಗುವಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಅನುಕೂಲ. ಯಾವುದಾದ್ರು ಶುಭ ಕಾರ್ಯ, ಪೂಜೆ, ಪ್ರಯತ್ನ, ಯಾವುದಾದ್ರು ಮುಖ್ಯವಾದಂಥ ರೀತಿಯಲ್ಲಿ ಗೃಹ ನಿರ್ಮಾಣ, ಈ ಕೆಲಸ ಕಾರ್ಯಗಳ ಪ್ರಯತ್ನ ಮಾಡಬೇಕು ಅಂದರೆ ಈ ದಿವಸ ತಯಾರಿಗಳು ತುಂಬ ಚೆನ್ನಾಗಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಕೂಡ ಸ್ವಲ್ಪ 30-70 ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. 30 ಆದಾಯ, 70 ಖರ್ಚು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಆದರೂ ಕೂಡ ನೀವು ಹೆಂಗೋ ಆ 20ನೇ ಹೇಗೋ ಹಾಗೆ ಬ್ಯಾಲೆನ್ಸ್ ಮಾಡಿಕೊಂಡು ಸರಿದೂಗಿಸ್ಕೊಳ್ತಕ್ಕಂಥದ್ದು ಸೂಕ್ತ ಅನ್ನೋ ರೀತಿಯಲ್ಲಿರುತ್ತೆ. ವಿಪರೀತವಾದಂಥ ಕೋಪತಾಪಗಳಿರ್ತದೆ. ಸ್ವಲ್ಪ ಅತಿಯಾದಂಥ ಒಳ್ಳೆತನವೇ ನಮಗೆ ಮುಳುವಾಯ್ತಾ ಅನ್ನೋ ರೀತಿಯಾದಂಥ ಆತಂಕವೂ ಕೂಡ ಇರ್ತದೆ. ಯಾಕೆಂದರೆ ಅತಿಯಾದಂಥ ಒಳ್ಳೆತನವನ್ನು ತೋರಿಸಿರ್ತೀರಿ, ಆ ಪ್ರಭಾವವು ಈಗಿನ ಸಂದರ್ಭದಲ್ಲಿ ನಿಮ್ಮ ಮೇಲೆ ಬೀಳುತ್ತೆ. ಉನ್ನತ ಅಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ಪ್ರಯತ್ನ ಮಾಡಿ, ಚಿಂತೆ ಮಾಡುವಂಥದ್ದು ಬೇಡ. ಇವತ್ತಿನ ದಿವಸ ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪ್ರಾರಂಭ ಅಂತಕ್ಕಂಥ ದಿನದ ಆರಂಭ ಅಂತಕ್ಕಂಥದ್ದು ಸುಸ್ತು, ಸ್ವಲ್ಪ ಏನು ಗಾಬರಿ, ಆತಂಕ, ಸಂಕಟ, ವೇದನೆ, ಹೇಳಿಕೊಳ್ಳಲಾಗದಂಥ ಒಂದು ಒದ್ದಾಟವನ್ನು ಅನುಭವಿಸುವಂಥ ಸನ್ನಿವೇಶಗಳೆಲ್ಲವೂ ಕೂಡ ಇವತ್ತಿನ ದಿವಸ ದಿನದ ಆರಂಭದಿಂದಲೂ ಕೂಡ ಅಂತ್ಯದವರೆಗೂ ಕೂಡ ಈ ಪ್ರಭಾವ ಅಂತಕ್ಕಂಥದ್ದು ಇರುತ್ತೆ. ಹವಾಮಾನ, ಮಾನಸಿಕವಾದಂಥ ಒತ್ತಡ, ಕಿರಿಕಿರಿಗಳು, ಎಲ್ಲೋ ಮುಂದೇನೋ ಆಪತ್ತು, ತೊಂದರೆ ಆಗುತ್ತೆ ಅನ್ನೋ ರೀತಿಯಾದಂಥ ಗಾಬರಿ, ಆತಂಕಗಳು ಸೃಷ್ಟಿಯಾಗುವಂಥ ಸನ್ನಿವೇಶಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಇವತ್ತಿನ ದಿವಸ ವಿಶೇಷವಾಗಿ ಪ್ರಯಾಣದಲ್ಲಿ ವಿಘ್ನ, ಪೂಜೆ, ಜಪ, ತಪ ಇವುಗಳಲ್ಲಿ ಸ್ವಲ್ಪ ವಿಘ್ನಗಳಾಗ್ತಕ್ಕಂಥ ಸನ್ನಿವೇಶ, ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥ ಸಂದರ್ಭ, ತಂದೆಯಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ, ಪೂರ್ವ ಜನ್ಮದ ಕಾಟ ಅಂತಾರಲ್ಲ ಹಾಗೆ ಪೂರ್ವದ ಜನ್ಮದಲ್ಲಿ ಯಾವುದೋ ತೊಂದರೆ ತಾಪತ್ರಯವನ್ನು ಮಾಡಿದ್ದೀರಿ, ಬೇರೆಯವರಿಗೆ ನೋವನ್ನು ಕೊಟ್ಟಿದ್ದೀರಿ ಅಂದರೆ ಆ ಪ್ರಭಾವ ಇವತ್ತಿನ ದಿವಸ ವಿಪರೀತವಾಗಿ ಕಾಡಾಟವನ್ನು ಕೊಡ್ತಕ್ಕಂಥದ್ದು. ಅನಾರೋಗ್ಯ ಸಮಸ್ಯೆ, ಶತ್ರುಗಳ ಉಪಟಳಗಳು ಜಾಸ್ತಿ ಆಗ್ತಕ್ಕಂಥದ್ದು, ಮೇಲಧಿಕಾರಿಗಳಿಂದ ನಿಂದನೆ ದಂಡನೆಗಳಾಗ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿ ಬರುತ್ತೆ. ಶತ್ರುಗಳ ಉಪಟಳಗಳು ಭಾಳಷ್ಟು ಗುಪ್ತ ಶತ್ರುಗಳು ಅಂದರೆ ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಸಮಸ್ಯೆಯನ್ನು ತರ್ತಕ್ಕಂಥ ಗುಪ್ತ ಶತ್ರುಗಳು ಅಂತಕ್ಕಂಥವ್ರು ವಿಪರೀತವಾಗಿ ಕಾಟಾಟವನ್ನು ಕೊಡ್ತಕ್ಕಂಥದ್ದನ್ನು ಸಾಮಾನ್ಯವಾಗಿ ಇವತ್ತಿನ ದಿವಸ ನೋಡ್ತೀರಿ. ತುಲಾರಾಶಿನವರು ಆರ್ಥಿಕವಾದಂಥ ಸ್ಥಿತಿಗತಿಗಳು ಅಂಥ ಉತ್ತಮವಾದಂಥ ಸ್ಥಿತಿನಲ್ಲಿ ಇಲ್ಲ. ವೀರಭದ್ರೇಶ್ವರ ಸ್ವಾಮಿಯ ದರ್ಶನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಲ್ಪ ಭಾವನಾತ್ಮಕವಾದಂಥ ಪೆಟ್ಟು ಅಂತ ಹೇಳಬೇಕು ಅಥವಾ ಭಾವನಾತ್ಮಕವಾದಂಥ ಯೋಚನೆ ಅಂತ ಹೇಳಬೇಕು. ಯಾವುದೋ ಊಹೆಯನ್ನು ಮಾಡ್ಕೊಳ್ತೀರಿ, ಯಾವುದೋ ಆಸೆ ಪಟ್ಟಿರ್ತೀರಿ ಅಥವಾ ಪಡ್ತೀರಿ, ಅದು ಈಡೇರದಂಥ ರೀತಿಯಲ್ಲಿ ಒದ್ದಾಟವನ್ನು ಅನುಭವಿಸ್ತಕ್ಕಂಥದ್ದು. ಈಡೇರಲಿಲ್ಲವಲ್ಲ, ನಾನು ಆಸೆ ಪಟ್ಟಿದ್ದು ಯಾವುದೂ ಕೂಡ ಈಡೇರಲಿಲ್ಲವಲ್ಲ ಅನ್ನೋ ರೀತಿಯಾದಂಥ ಒಂದು ಭಾವನಾತ್ಮಕವಾದಂಥ ತೊಳಲಾಟ ಇರ್ತದೆ ಇವತ್ತಿನ ದಿವಸ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಧಾರಣೆ, ವಿದ್ಯಾಭ್ಯಾಸ ಅದರಲ್ಲೂ ಕೂಡ ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಪೂರಕವಾದಂಥ ವಾತಾವರಣ ಮತ್ತು ಯಶಸ್ಸನ್ನು ಗಳಿಸ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಭವಿಷ್ಯದ ಬಗ್ಗೆ ವಿಪರೀತವಾದಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ, ಅದರಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸಾಧ್ಯತೆಗಳುಂಟು. ಪೂಜೆ ಪುನಸ್ಕಾರ, ದೇವರು ದಿಂಡ್ರು, ಯಾವುದೇ ಆಧ್ಯಾತ್ಮಿಕವಾದಂಥ ಚಟುವಟಿಕೆಯನ್ನು ಮಾಡಿದ್ರೂ ಕೂಡ ಸುಸೂತ್ರವಾಗಿ ಆಗುವಂಥದ್ದು. ತಂದೆಯ ಸಹಕಾರ, ಪಿತ್ರಾರ್ಜಿತ ಸ್ವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೆ ಅದೆಲ್ಲವೂ ಕೂಡ ನಿವಾರಣೆ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ವೃಶ್ಚಿಕ ರಾಶಿನವರಿಗೆ ಇವತ್ತಿನ ದಿವಸ ದೊರಕುವಂಥ ಸನ್ನಿವೇಶಗಳಿರ್ತದೆ. ಕೆಲಸ ಕಾರ್ಯಗಳು ಬೇರೆ ಬೇರೆ ರೀತಿಯಲ್ಲಿ ಆದ್ರೂ ಕೂಡ ಆರ್ಥಿಕವಾದಂಥ ಸ್ಥಿತಿಗತಿಗಳಿದೆಯಲ್ಲ, ಆರ್ಥಿಕವಾದಂಥ ಸ್ಥಿತಿ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಒದ್ದಾಡಬೇಕಾಗತ್ತೆ. ನಿಮ್ಮ ಚಟುವಟಿಕೆಗೆ ಬೇಕಾದಂಥ ಹಣಕಾಸಿನ ವ್ಯವಸ್ಥೆಗಳಾಗೋದ್ರಿಗೆ ಸ್ವಲ್ಪ ಅಡೆತಡೆಗಳಾಗಬಹುದು. ಆದರೆ ಬೇರೆಯವರ ಸಹಕಾರ ನಿಮಗೆ ದೊರಕುವುದರಿಂದ ಅಲ್ಲಿ ಹೇಗೋ ಹಾಗೆ ಬೇರೆಯವರ ಸಹಕಾರದಿಂದ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಮಾರ್ಗವನ್ನಂತೂ ಕೂಡ ಹುಡುಕಿಕೊಳ್ತೀರಿ ವೃಶ್ಚಿಕ ರಾಶಿನವರು. ಓಂ ನಾರಾಯಣಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಅಡೆತಡೆಗಳಿಂದ ಕೂಡಿರ್ತಕ್ಕಂಥ ಸನ್ನಿವೇಶ, ಮಾನಸಿಕವಾದಂಥ ಗೊಂದಲಗಳು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ, ಗುಪ್ತ ಪ್ರಯತ್ನ ಅಥವಾ ಗುಪ್ತ ಆಲೋಚನೆಗಳಿಂದ
ಅಥವಾ ಗುಪ್ತ ವಿಷಯಗಳಿಂದ ಸಮಸ್ಯೆಗೆ ಸುಳಿದಾಟಕ್ಕೆ ಸಿಕ್ಕಾಕೊಳ್ತಕ್ಕಂಥದ್ದು, ನೋವುಗಳಿಗೆ ಸಿಕ್ಕಾಕೊಳ್ತಕ್ಕಂಥದ್ದು, ಅದರಿಂದ ಏನೋ ತೊಂದರೆ ಒಳಗಡೆ ನೀವೇ ತಂದುಕೊಳ್ತೀರಿ ಅನ್ನೋ ರೀತಿಯಾದಂಥ ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದು ಉಂಟು ಅಂತ ಹೇಳ್ತದೆ. ಅನಾರೋಗ್ಯ ಸಮಸ್ಯೆಗಳು ಆಹಾರ ವ್ಯತ್ಯಾಸದಿಂದ ಬರ್ತದೆ, ನೀರಿನ ವ್ಯತ್ಯಾಸದಿಂದ ಬರ್ತದೆ, ಹವಾಮಾನ ವ್ಯತ್ಯಾಸದಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯೂ ಬರುವಂಥದ್ದು. ತುಂಬ ಉದ್ವೇಗಕ್ಕೆ ಒಳಗಾಗಿ ನೀವು ಯಾವುದು ತಪ್ಪನ್ನು ಮಾಡ್ತೀರಿ, ಆ ಉದ್ವೇಗ, ಅತಿಯಾದಂಥ ಉದ್ವೇಗ ಒಳ್ಳೆಯದಲ್ಲ. ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ನಷ್ಟವನ್ನು ನೋಡ್ತಕ್ಕಂಥ ಸನ್ನಿವೇಶ, ಶುಭ ಕಾರ್ಯ ಪ್ರಯತ್ನದಲ್ಲಿ ಸ್ವಲ್ಪ ವಿಘ್ನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಇರುತ್ತೆ. ಆದರೆ ಉದ್ಯೋಗ ಅವಕಾಶ ಅಂತಕ್ಕಂಥದ್ದೇನಿದೆ, ಉದ್ಯೋಗ ಅವಕಾಶಗಳು ಸಿಗೋದಕ್ಕೆ ದಾರಿಯಾಗ್ತದೆ. ಪ್ರಯತ್ನವನ್ನು ಮಾಡಿ. ಅಡೆತಡೆಗಳಾದರೂ ಆಗೋಲ್ಲ ಅನ್ನೋ ರೀತಿಯಲ್ಲಿ ಇದ್ರೂ ಕೂಡ ಆಗುತ್ತೆ. ಆದರೆ ಮಾಡುವಂಥ ಕೆಲಸ ಕಾರ್ಯಗಳಿದೆಯಲ್ಲ, ಅದು ನಿರೀಕ್ಷಿತ ಪ್ರಮಾಣದಲ್ಲಿ ನೀವು ಮಾಡೋದಕ್ಕೆ ಆಗೋದಿಲ್ಲ. ಅಡೆತಡೆಯಾಗಿ ಏನೋ ಮಾಡ್ತಾ ಇರ್ತೀರಿ, ಅಲ್ಲೇನೋ ಮಿಸ್ಟೇಕ್ ಆಗುತ್ತೆ, ಮತ್ತೆ ವಾಪಸ್ ಹೋಗೋದು, ಮತ್ತೆ ಮಾಡೋದು, ಈ ರೀತಿಯಲ್ಲಿ ಆಗುತ್ತೆ ಅಷ್ಟೇ. ಧನುಸ್ಸು ರಾಶಿನವ್ರಿಗೆ ಮುತ್ತೈದೆಯರ ಆಶೀರ್ವಾದನ ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮಕರ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಆರ್ಥಿಕವಾದಂಥ ಸ್ಥಿತಿಗತಿಗಳು ಚೇತರಿಕೆಯನ್ನು ಕಾಣುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಮತ್ತು ಸ್ವಲ್ಪ ಪಾಲುದಾರಿಕೆ ವ್ಯವಹಾರಗಳಿಂದ ಅನುಕೂಲವಾಗ್ತಕ್ಕಂಥದ್ದು, ಸಂಗಾತಿಯ ಸಹಕಾರದಿಂದ ಸ್ವಲ್ಪ ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಸ್ವಲ್ಪ ಸಹಕಾರ ಸಿಗುವಂಥ ಸನ್ನಿವೇಶಗಳು ಉಂಟು ಅಂತೇಳಿ. ಎರಡನೇ ಮಕ್ಕಳಿಂದ ನಿಮ್ಮ ಕುಟುಂಬಕ್ಕೆ ಸಹಕಾರ ಸಿಗುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ಒಟ್ಟಿನಲ್ಲಿ ಯಾವುದೇ ಸಮಸ್ಯೆ ಇರಲಿ, ಅದಕ್ಕೊಂದು ಪರಿಹಾರ ಮಾರ್ಗ ಅಂತಕ್ಕಂಥದ್ದು ಮಾತ್ರ, ಅಥವಾ ಸಹಕಾರ ಅಂಥದ್ದು ಮಾತ್ರ ನಿಮ್ಮ ಬೆನ್ನಿಗೆ ನಿಲ್ಲುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಸ್ಥಿರಾಸ್ತಿ ಮಾರಾಟಗಾರರಿಗೆ ಅನುಕೂಲ. ಮಧ್ಯಾಹ್ನ ನಂತರ ಖರೀದಿ ಮಾಡಬೇಕು ಅನ್ನೋಂಥವ್ರಿಗೆ ಮಧ್ಯಾಹ್ನ ನಂತರವಾಗಿ, ಅದರಲ್ಲೂ ಕೂಡ ಕಟ್ಟಿದ ಮನೆ ಪರ್ಚೇಸ್ ಮಾಡಬೇಕು ಅನ್ನೋಂಥವ್ರು 12 ಗಂಟೆ ಮೇಲೆ ಪ್ರಯತ್ನವನ್ನು ಮಾಡಿ ಒಳ್ಳೆಯ ಫಲ ಸಿಗೋದಕ್ಕೆ, ಅಥವಾ ಒಳ್ಳೆಯ ಮನೆ ಅಥವಾ ಬಾಡಿಗೆ ಮನೆ ನೋಡುವಂಥವ್ರು ಅಷ್ಟೇ. ನೀವೇನಾದ್ರು ಮನೆ ಬದಲಾವಣೆ ಮಾಡಬೇಕು ಅನ್ನೋಂಥವ್ರು ಮಧ್ಯಾಹ್ನ ನಂತರ ಪ್ರಯತ್ನ ಮಾಡಿ ಒಳ್ಳೆಯ ಮನೆ ಸಿಗೋದಕ್ಕೆ ದಾರಿಯಾಗ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ಮಾತಿನಿಂದ ಸ್ವಲ್ಪ ಕಲಹವೇನೋ ಮಾಡಿಕೊಳ್ತೀರಿ, ಅಥವಾ ಆಡುವಂಥ ಮಾತು ಎಲ್ಲೋ ಸೂಕ್ಷ್ಮದಿಂದ ಕೂಡಿರ್ತದೆ. ಆ ಸೂಕ್ಷ್ಮತೆಯನ್ನು ಅರಿತು ನೀವು ಮಾತನಾಡ್ತಕ್ಕಂಥದ್ದು ಸೂಕ್ತ. ಮಕರ ರಾಶಿನವರಿಗೆ ಸಂಬಂಧಪಟ್ಟಂತೆ ವಿದ್ಯಾಭ್ಯಾಸ ಪ್ರಗತಿ, ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಪೂರಕವಾದಂಥ ವಾತಾವರಣಗಳಿಲ್ಲ. ಉದ್ಯೋಗ ನಷ್ಟ, ಅಥವಾ ಇರುವಂಥ ಉದ್ಯೋಗದಲ್ಲಿ ಸ್ವಲ್ಪ ಏನು ಬಿಡೋಣ, ಬದಲಾವಣೆ ಮಾಡೋಣ ಅನ್ನೋ ರೀತಿಯಾದಂಥ ಪ್ರಯತ್ನಗಳಿಗೂ ಕೂಡ ಕೈ ಹಾಕುವಂಥ ಸಾಧ್ಯತೆಗಳು. ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸಂದರ್ಭವನ್ನು ಇವತ್ತಿನ ದಿವಸ ನೀವು ನೋಡ್ತೀರಿ ಮಕರ ರಾಶಿನವರು. ದುರ್ಗಾ ಅಷ್ಟೋತ್ತರವನ್ನು ಪಡೆದ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಆರ್ಥಿಕವಾದಂಥ ಸ್ಥಿತಿಗತಿಗಳು ಅನಾನುಕೂಲ, ಸ್ವಲ್ಪ ಶತ್ರುಗಳ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು. ಸ್ಥಿರಾಸ್ತಿಯ ಮೇಲೆ ಏನಾದರೂ ಒಂದು ಸಾಲದ ಪ್ರಯತ್ನವನ್ನು ಮಾಡ್ತಾ ಇದ್ದಂಥ ಪಕ್ಷದಲ್ಲಿ ಇವತ್ತಿನ ದಿವಸ ಆಗುವಂಥ ಸಾಧ್ಯತೆಗಳಿಲ್ಲ. ನಾಳೆ ಪ್ರಯತ್ನ ಮಾಡಿದ್ರೆ ಎಲ್ಲೋ ಒಂದು ಸಣ್ಣದಾಗಿ ಪೂರಕವಾದಂಥ ವಾತಾವರಣ ನಿರ್ಮಾಣವಾಗಬಹುದು. ಬಟ್ ಇವತ್ತಿನ ದಿವಸ ಮಾತ್ರ ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಇಲ್ಲ ವಿಶೇಷವಾಗಿ. ಇನ್ನು ಕೌಟುಂಬಿಕವಾದಂಥ ಅಸಹಕಾರಗಳಿರ್ತಕ್ಕಂಥದ್ದು, ಮಾತಿನಿಂದ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥದ್ದು, ಆಹಾರ ವ್ಯತ್ಯಾಸದಿಂದ ಸ್ವಲ್ಪ ಅನಾರೋಗ್ಯ ಅಂತಕ್ಕಂಥದ್ದು, ಮಾನಸಿಕವಾಗಿ ತುಂಬ ಸೂಕ್ಷ್ಮರಾಗುವಂಥ ಸನ್ನಿವೇಶಗಳು, ದಾಂಪತ್ಯ ಸೌಖ್ಯದಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಯಾಕಾದರೂ ಮದುವೆ ಆದ್ನೋ, ಯಾಕಾದರೂ ಸಂಸಾರ ಕಟ್ಕೊಂಡು ಅನ್ನೋ ರೀತಿಯಾದಂಥ ಸ್ಥಿತಿಯೂ ಕೂಡ ಬರುವಂಥ ಸಾಧ್ಯತೆಗಳುಂಟು. ಅತಿಯಾದಂಥ ಒಳ್ಳೆತನವನ್ನು ಪ್ರದರ್ಶನವನ್ನು ಮಾಡೋಕ್ಕೋಗಿ ಸ್ವಲ್ಪ ಸಮಸ್ಯೆ ಅಂತಕ್ಕಂಥದ್ದನ್ನು ಮೈ ಮೇಲೆ ಹಿಡಿದುಕೊಳ್ತೀರಿ. ಅತಿಯಾದಂಥ ಒಳ್ಳೆಯದಲ್ಲ. ಯಾರನ್ನು ಅತಿಯಾಗಿ ನಂಬಿರ್ತೀರೋ ಅವರೆಲ್ಲರಿಂದಲೂ ಕೂಡ ಸ್ವಲ್ಪ ಸಮಸ್ಯೆ ಅಂತಕ್ಕಂಥದ್ದು. ಪ್ರೀತಿ, ವಿಶ್ವಾಸ, ನಂಬಿಕೆಗಳಿಗೆ ಘಾತಕವಾಗುವಂಥ ಸಂದರ್ಭ, ಪ್ರೇಮಿಗಳಲ್ಲಿ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ. ಪೂರ್ವದಲ್ಲಿ ಯಾವುದೋ ಒಂದು ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೀರಿ, ಅದರಿಂದ ಏನಾದರೂ ಪ್ರತಿಫಲ ಸಿಗುತ್ತಾ ಅನ್ನೋ ರೀತಿಯ ನಿರೀಕ್ಷೆಗಳಿದ್ದರೆ ಆ ನಿರೀಕ್ಷೆಗಳು ಕೂಡ ಹುಸಿ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳು. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಪೂರಕವಾದಂಥ ರೀತಿಯಲ್ಲಿದೆ ಕುಂಭರಾಶಿನವರಿಗೆ. ಗೋ ಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆಯ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು
ಮೀನರಾಶಿನಿಗೆ ಸಂಬಂಧಪಟ್ಟಂಥ ರೀತಿನ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಸ್ವಲ್ಪ ನಷ್ಟವನ್ನು ನೋಡ್ತದೆ. ಪ್ರಯತ್ನ ಹಿನ್ನಡೆ ಆಗ್ತಕ್ಕಂಥದ್ದು ಮತ್ತು ಖರ್ಚುಗಳು ವಿಪರೀತವಾಗಿ ಮತ್ತು ಜಾಸ್ತಿ ಬರುವಂಥ ಸಾಧ್ಯತೆಗಳು, ಮಕ್ಕಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸಾಧ್ಯತೆಗಳು, ಭಾವನಾತ್ಮಕವಾದಂಥ ರೀತಿಯಾದಂಥ ಪೆಟ್ಟು, ಜೂಜು, ರೇಸ್, ಲಾಟರಿ ಇವುಗಳಿಂದ ಸಂಕಷ್ಟ, ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು. ಸ್ಥಿರಾಸ್ತಿ ಮಾರಾಟ ಖರೀದಿ ಯಾವುದೇ ಪ್ರಯತ್ನಗಳಲ್ಲಿದ್ರೂ ಕೂಡ ಅಲ್ಲಿ ಸ್ವಲ್ಪ ನಿರಾಸೆಗಳು ಕಟ್ಟಿಟ್ಟ ಬುತ್ತಿ ಅನ್ನೋ ರೀತಿಯಾದಂಥ ಸ್ಥಿತಿಯಲ್ಲಿ ಉಂಟು ಅಂತ ಹೇಳ್ತದೆ. ಮತ್ತು ತಾಯಿಯಿಂದ ಸ್ವಲ್ಪ ಅಸಹಕಾರ ಅಥವಾ ತಾಯಿಯಿಂದ ಬೈಗುಳವನ್ನು ಕೇಳ್ತಕ್ಕಂಥದ್ದು ಅಥವಾ ತಾಯಿಗೆ ಇಷ್ಟವಾಗದಂಥ ರೀತಿಯಲ್ಲಿ ನಿಮ್ಮ ನಡವಳಿಕೆಗಳಿರ್ತಕ್ಕಂಥ ಸಂದರ್ಭಗಳು, ಶುಭ ಕಾರ್ಯ ಪ್ರಯತ್ನದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅವಕಾಶಗಳು ಬರುತ್ತೆ, ಅದನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳದಲೇ ಇರತಕ್ಕಂಥದ್ದು. ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ಉತ್ತಮವಾದಂಥ ಅವಕಾಶಗಳು ಬರ್ತದೆ, ಆದರೆ ಅದನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳದಲೇ ಇರತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳು. ಏನೋ ನಡೀತಾ ಇದೆ 6 ಕೇರಲ್ಲ 3 ಕಿಳಿಯಲ್ಲ, ಈ ಸ್ಥಿತಿನಲ್ಲಿ ನಿಂತಿರ್ತದೆ ಇವತ್ತಿನ ದಿವಸದ ಜೀವನ ಮೀನರಾಶಿನವ್ರದ್ದು. ಓಂ ಕೌಮಾರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.